ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಎಣ್ಣೆಗಾಯಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರೋದು ಈ ಎಣ್ಣೆಗಾಯಿ. ನಾವು ಹೀರೆಕಾಯಿ ಎಣ್ಗಾಯಿ ಮಾಡ್ತೀವಿ, ಸೌತೆಕಾಯಿ ಎಣ್ಗಾಯಿ ಮಾಡ್ತೀವಿ, ಬದನೆಕಾಯಿ ಎಣ್ಗಾಯಿ ಮಾಡ್ತೀವಿ, ಈರುಳ್ಳಿ ಎಣ್ಗಾಯಿ, ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿ, ಹಾಗೆ ಹಾಗಲಕಾಯಿ ಎಣ್ಗಾಯಿ ಕೂಡ ಮಾಡ್ತೀವಿ. ನೋಡಿ ಇದು ಹಾಗಲಕಾಯಿ ಎಣ್ಗಾಯಿ. ಬನ್ನಿ ರೆಸಿಪಿನ ನೋಡ್ಕೊಂಡು ಬಿಡೋಣ. ಹಾಗಲಕಾಯಿ ಅಂದ್ರೆ ಯಾರಿಗೂ ಅಷ್ಟಿಷ್ಟ ಆಗಲ್ಲ, ಯಾಕಂದ್ರೆ ಇದು ಕಹಿ ಆಗಿರುತ್ತೆ. ಬಟ್ ಈ ರೀತಿ ಎಣ್ಗಾಯಿನ ಮಾಡಿ ನೋಡಿ, ಇಷ್ಟಪಟ್ಟು ತಿಂತೀರಾ. ಹಾಗಲಕಾಯಿನ ಮೊದಲು ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಇದ್ರ ಒಳಗಡೆ ಇರೋ ಬೀಜನೆಲ್ಲ ತೆಕ್ಕೊಂಡ್ಬಿಡೋಣ. ಹಾಗಲಕಾಯಿ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದನ್ನ ಸ್ಪೆಷಲಿ ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಹಾಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಆಂಟಿ ಆಕ್ಸಿಡೆಂಟ್ಸ್ ಇದೆ, ಫೈಬರ್ ಇದೆ, ಮತ್ತೆ ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ವೇಟ್ ಮ್ಯಾನೇಜ್ಮೆಂಟ್ಗೆ ಸಹಾಯಕಾರಿಯಾಗುತ್ತೆ. ಸೊ ಇಷ್ಟೆಲ್ಲ ಒಳ್ಳೆ ಬೆನಿಫಿಟ್ಸ್ ಇರುವಂಥ ಹಾಗಲಕಾಯಿನ ನಾವು ತಿನ್ನಲೇಬೇಕು. ಈ ರೀತಿ ಒಂದು ದೊಡ್ಡ ಬೌಲ್ನಲ್ಲಿ ನೀರಿಗೆ 1 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಬೀಜ ತೆಗೆದಿರುವಂಥ ಹಾಗಲಕಾಯಿನೆಲ್ಲ ಅದರಲ್ಲಿ ನಾನು ನೆನೆಯಕ್ಕೆ ಇಟ್ಬಿಡ್ತೀನಿ. ಗ್ರೇವಿ ಎಲ್ಲ ರೆಡಿ ಮಾಡ್ಕೊಳ್ಳೋವರೆಗೂ ನೆನೆದ್ರೆ ಸಾಕು. ಬನ್ನಿ ಗ್ರೇವಿಗೆ ರೆಡಿ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ 1 ಬೌಲ್ನಷ್ಟು ಒಣ ಕೊಬ್ಬರಿನ ತುರಿದು ಹಾಕೊಂಡಿದ್ದೀನಿ. ಇದನ್ನ ನಾವು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡ್ಬಿಟ್ಟು ಒಂದು ಬೌಲ್ಗೆ ಎತ್ತಿಡ್ತೀನಿ. ಅದೇ ಪ್ಯಾನ್ಗೆ ನಾನು ಒಂದು ಚಿಕ್ಕ ಬೌಲ್ನಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಹುರ್ಕೊಂಡ್ಬಿಟ್ರೆ ಸಾಕು. ಕಲರ್ ಚೇಂಜ್ ಆಗಿ ಎಳ್ಳು ಚೆನ್ನಾಗಿ ಹುರಿದಿರುತ್ತೆ. ಹುರಿದಿರುವಂಥ ಎಳ್ಳನ್ನು ನಾನು ತೆಗೆದುಬಿಟ್ಟು ಅದೇ ಪ್ಯಾನ್ಗೆ ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡ್ಬಿಡ್ತೀನಿ. ನಾವು ಎಣ್ಣೆಗಾಯಿನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಾನು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಕಾದಿರೋ ಎಣ್ಣೆಗೆ 1 ಸ್ಪೂನ್ ಅಷ್ಟು ಜೀರಿಗೆ, ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಎಲೆನ ಹಾಕೊಂಡ್ಬಿಡ್ತೀನಿ. ಬೆಳ್ಳುಳ್ಳಿ ಶುಂಠಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಒಂದು ಸ್ಪೂನ್ ಸಾಂಬಾರ್ ಪೌಡರ್, 1 ಸ್ಪೂನ್ ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿನ 2 ಟೇಬಲ್ ಸ್ಪೂನ್ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಕಾಶ್ಮೀರಿ ಲಾಲ್ ಮಿರ್ಚ್ನ ಹಾಕೊಳ್ತಾ ಇದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಹುಣಸೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ರುಬ್ಕೊಂಡು ಬಿಡೋಣ. ತುಂಬ ನುಣ್ಣಗೆ ರುಬ್ಬೇಕಂತ ಇಲ್ಲ, ಒಂದು ಸ್ವಲ್ಪ ಕೋರ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಮಸಾಲೆ ಎಲ್ಲ ರೆಡಿ ಆಗಿದೆ. ಸೊ ಹಾಗಲಕಾಯಿ ಕೂಡ ನಾನು ನೀರಲ್ಲಿ ನೆನೆಯಕ್ಕಿಟ್ಟಿದ್ದೆ. ಏನಕ್ಕಂದರೆ ಈ ರೀತಿ ನಾವು ಹಾಗಲಕಾಯಿನ ನೀರಲ್ಲಿ ಇಡೋದ್ರಿಂದ, ಉಪ್ಪಿನ ನೀರಲ್ಲಿ, ಇದರ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ಫುಲ್ ಏನು ಹೋಗಲ್ಲ, ಬಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಲಕಾಯಿನೆಲ್ಲ ನೀರನ್ನು ತೆಗೆದುಬಿಟ್ಟು ಪ್ಲೇಟಲ್ಲಿ ಇಟ್ಕೊಂಡ್ಬಿಡ್ತೀನಿ. ಮಸಾಲೆನ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಇದರೊಳಗಡೆ ತುಂಬ್ತಾ ಹೋಗೋಣ. ಎಲ್ಲ ಹಾಗಲಕಾಯಿಗೂ ನಾವು ಮಸಾಲೆನ ಚೆನ್ನಾಗಿ ಹಾಕ್ಕೊಳ್ಬೇಕು. ಚೂರು ಚೂರೇ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಫುಲ್ ಅದರೊಳಗಡೆ ಎಷ್ಟು ಫಿಲ್ ಆಗುತ್ತೋ ಅಷ್ಟು ಮಸಾಲೆನ ಹಾಕ್ಕೊಂಡ್ಬಿಟ್ಟು ಪ್ಯಾನಲ್ಲಿ ಒಗ್ಗರಣೆ ಹಾಕಿದ್ಮೇಲೆ ಎಣ್ಣೆ ಉಳಿದಿತ್ತಲ್ವ, ಅದೇ ಪ್ಯಾನ್ ಒಳಗಡೆ ನಾವು ಮತ್ತೆ ಹಾಗಲಕಾಯಿನ ಬೇಯಿಸಕ್ಕೆ ಇಟ್ಬಿಡೋಣ. ಈ ರೀತಿ ಎಲ್ಲ ಹಾಗಲಕಾಯಿನೂ ಪ್ಯಾನ್ ಒಳಗಡೆ ಇಟ್ಕೊಂಡ್ಬಿಟ್ಟು ಮಿಕ್ಕಿರೋ ಮಸಾಲೆನ ಇದ್ರ ಮೇಲೆ ಹಾಕ್ಕೊಂಡ್ಬಿಡೋಣ. ಎಷ್ಟು ಗ್ರೇವಿ ಉಳಿದಿದೆಯೋ ಎಲ್ಲ ಗ್ರೇವಿನೂ ಇದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಅರ್ಧ ಬೌಲ್ನಷ್ಟು ನೀರನ್ನು ಮಾತ್ರ ಹಾಕ್ಕೊಳ್ಳಿ. ತುಂಬ ನೀರು ಹಾಕಕ್ಕೆ ಹೋಗಬೇಡಿ. ಸೈಡಿಂದ ಈ ರೀತಿ ಅರ್ಧ ಬೌಲ್ನಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು 20 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಲೋ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಳ ಹಾಕ್ಬಿಟ್ಟು 20 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಹಾಗಲಕಾಯಿ ಎಣ್ಗಾಯಿ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ.
ಹಾಗಲಕಾಯಿ ಎಣ್ಗಾಯಿ ರೆಡಿ ಆಗಿದೆ ನೋಡಿ. ಎಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ ನೋಡಿ. ಸ್ಪೂನಿಂದಾನೇ ನೀವು ಇದನ್ನು ಕಟ್ ಮಾಡ್ಕೊಂಡು ಬಿಡ್ಬೋದು, ಅಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಲೋ ಮೀಡಿಯಂ ಫ್ಲೇಮಲ್ಲಿ 15ರಿಂದ 20 ನಿಮಿಷ ಬೇಯಿಸ್ಕೊಂಡು ಬಿಟ್ರೆ ಸಾಕು, ಪರ್ಫೆಕ್ಟ್ ಆಗಿ ಕುಕ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ ಹಾಗಲಕಾಯಿ ಎಣ್ಗಾಯಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.